ನೀಡುವ ಮನಸ್ಸು ದೈವತ್ವದ ಲಕ್ಷಣ. ಒಂದು ದಿನ ಒಬ್ಬ ವ್ಯಾಪಾರಿ ಕಾಡು ದಾರಿಯಲ್ಲಿ ಹೋಗುತ್ತಿದ್ದ. ಅವನ ಚೀಲದಲ್ಲಿ ಸ್ವಲ್ಪ ಹಣ ಹಾಗೂ ಕೆಲವು ಆಭರಣಗಳು ಇದ್ದುದರಿಂದ ಅವನಿಗೆ ಸ್ವಲ್ಪ ಭಯ ಕೂಡ ಆಗುತ್ತಿತ್ತು. ಯಾರಾದರೂ ಕಳ್ಳರು ಬಂದು ಅದನ್ನು ಕಿತ್ತುಕೊಂಡು ಹೋದರೆ ಎಂಬ ಭಯ. ಮುಂದೆ ಮುಂದೆ ಹೋದಂತೆ ಕಾಡು ದಟ್ಟವಾಗುತ್ತಾ ಹೋಯಿತು. ಅಷ್ಟರಲ್ಲಿ ಅದೇ ದಾರಿಯಲ್ಲಿ ಇನ್ನೊಬ್ಬರು ಯಾರೋ ಇವನ ಹಿಂದೆಯೇ ಬರುತ್ತಿರುವಂತೆ ಅನಿಸಿತು. ಯಾರಾದರೂ ಕಳ್ಳರೇ ಇರಬಹುದೇನೋ ಎಂಬ ಭಯ ಇವನಿಗುಂಟಾಯಿತು. ಆದರೆ ಅವರೊಬ್ಬ ಸನ್ಯಾಸಿ. ವ್ಯಾಪಾರಿಗೆ ಸಂತೋಷವಾಯಿತು. ಜೊತೆಗೊಬ್ಬರು ಸಿಕ್ಕರಲ್ಲ ಎಂದು ಅವರ ಜೊತೆ ಮಾತಾಡುತ್ತಾ ಯಾವ ಭಯವೂ ಇಲ್ಲದೆ ಇಬ್ಬರು ಒಟ್ಟಿಗೆ ನಡೆದರು. ಮಧ್ಯಾಹ್ನದ ಸಮಯವಾಯಿತು. ಸ್ವಾಮಿ, ಬಿಸಿಲು ನೆತ್ತಿಗೇರುತ್ತಿದೆ, ಊಟ ಮಾಡೋಣ ಬನ್ನಿ. ನನ್ನ ಹೆಂಡತಿ ಏನೇನೋ ಕಟ್ಟಿಕೊಟ್ಟಿದ್ದಾಳೆ. ಇಬ್ಬರು ಕೂತು ಊಟ ಮಾಡೋಣ ಎಂದು ಮರದ ಕೆಳಗೆ ಅವರನ್ನು ಕರೆದುಕೊಂಡು ಬಂದ. ಸರಿ ಎಂದರು ಸನ್ಯಾಸಿಗಳು. ಅವರೋ ತಮ್ಮ ಜೋಳಿಗೆ ಬಿಚ್ಚಿ ತಾವು ಬೇಡಿ ತಂದಿದ್ದ ಪದಾರ್ಥಗಳನ್ನು ಆರಿಸುತ್ತಿದ್ದರು. ವ್ಯಾಪಾರಿ ತಾನು ತಂದಿದ್ದ ತಿಂಡಿಗಳನ್ನು 2 ತಟ್ಟೆಯಲ್ಲಿ ಹಾಕಿ ಅವರಿಗೊಂದು ತಟ್ಟೆ ಕೊಡಲು ಹೊರಟ. ಆಗ ಅವನ ಕಣ್ಣಿಗೆ ಒಂದು ಮೊಟ್ಟೆಯಷ್ಟು ಗಾತ್ರದ ದೊಡ್ಡ ಕಲ್ಲು ಸನ್ಯಾಸಿಯ ಜೋಳಿಗೆಯಿಂದ ಕೆಳಗೆ ಬಿದ್ದುದು ಕಾಣಿಸಿತು. ಅದು ಬರೀ ಕಲ್ಲಾಗಿರಲಿಲ್ಲ, ದೊಡ್ಡ ವಜ್ರ. ಇದೇನು ಸನ್ಯಾಸಿಯ ಜೋಳಿಗೆಯಲ್ಲಿ ವಜ್ರ? ಏನು ಸ್ವಾಮಿ, ಇದನ್ನು ಯಾಕೆ ಜೋಳಿಗೆಯಲ್ಲಿ ಇಟ್ಟುಕೊಂಡಿದ್ದೀರಿ ಎಂದು ಕೇಳಿದ. ಹೌದಲ್ಲವೇ, ಇದು ಯಾಕೆ ಇಲ್ಲಿ ಬಂತೋ ಗೊತ್ತಿಲ್ಲ. ಇದು ನಿನಗೆ ಬೇಕಾ, ತೆಗೆದುಕೋ ಎಂದು ವ್ಯಾಪಾರಿಯ ಕೈಗೆ ಎತ್ತಿಕೊಟ್ಟೇ ಬಿಟ್ಟರು ಸನ್ಯಾಸಿಗಳು. ವ್ಯಾಪಾರಿಗೆ ಆಶ್ಚರ್ಯವಾಯಿತು. ಅದು ವಜ್ರವೆಂದು ಅವರಿಗೆ ತಿಳಿದಿಲ್ಲವೇನೋ ಎಂದುಕೊಂಡ. ಅವನು ಇದನ್ನು ಕಲ್ಪನೆ ಕೂಡ ಮಾಡಿರಲಿಲ್ಲ. ಇಷ್ಟು ಸುಲಭವಾಗಿ ತನಗೆ ಅದು ದೊರಕಿತೆಂಬ ಯೋಚನೆ ಕೂಡ ಅವನಿಗೆ ಇರಲಿಲ್ಲ. ಅದನ್ನು ಪಡೆದುಕೊಂಡು ತನ್ನ ಊರಿಗೆ ನಡೆದ. ಬಹುಶಃ ವ್ಯಾಪಾರಿಯ ಒಳ್ಳೆತನವನ್ನು ನೋಡಿ ಆ ಸನ್ಯಾಸಿಗಳು ಆ ಕಲ್ಲನ್ನು ಅವನಿಗೆ ನೀಡಿರಬೇಕು. ಆ ದೊಡ್ಡ ವಜ್ರದ ಕಲ್ಲನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಮಾರಿ ಕೋಟಿ ಕೋಟಿ ಹಣ ಸಂಪಾದಿಸಿದ. ಆದರೂ ಅವನ ಮನಸ್ಸಿನಲ್ಲಿ ಒಂದು ಕೊರಗಿತ್ತು. ವಜ್ರದ ಕಲ್ಲು ಸಿಕ್ಕ ಖುಷಿಯಿಂದ ಅದನ್ನು ಕೊಟ್ಟ ಆ ಸನ್ಯಾಸಿಗೆ ಒಂದು ಕೃತಜ್ಞತೆಯನ್ನು ಕೂಡ ಹೇಳದೆ ಬಂದು ಬಿಟ್ಟೆನಲ್ಲ ಎಂದು. ಈಗ ಅವರೆಲ್ಲಿದ್ದಾರೋ ಹೇಗಿದ್ದಾರೋ ತಿಳಿಯದು. ಛೇ, ನಾನೆಂಥ ಕೆಲಸ ಮಾಡಿದೆ ಎಂದುಕೊಂಡ. ಅವರನ್ನು ಹುಡುಕಲು ತನ್ನ ಸೇವಕರಿಗೆ ಹೇಳಿದ. ಒಂದು ದಿನ ಸೇವಕರು ಬಂದು ವ್ಯಾಪಾರಿಗೆ ಹೇಳಿದರು, ಸ್ವಾಮಿ, ನೀವು ಹೇಳಿದ ಆ ಸನ್ಯಾಸಿಗಳು ಮತ್ತೆ ಕಾಡಿನಲ್ಲಿ ಹೋಗುತ್ತಿದ್ದಾರೆ ಎಂದು. ತಕ್ಷಣ ವ್ಯಾಪಾರಿ ಕಾಡಿಗೆ ನಡೆದ. ಅಲ್ಲಿ ಇಲ್ಲಿ ಹುಡುಕಾಡಿ ಕೊನೆಗೆ ಸನ್ಯಾಸಿಯನ್ನು ಕಂಡು ನಮಸ್ಕರಿಸಿ ಕೇಳಿದ, ಸ್ವಾಮೀಜಿ ಹೇಗಿದ್ದೀರಾ? ನಾನು ಯಾರೆಂದು ನೆನಪಿದೆಯೇ? ಒಂದು ದಿನ ನಾವಿಬ್ಬರು ಹೀಗೆ ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡಿದೆವು ಎಂದು ನೆನಪಿಸಿದ. ಹೌದೇ, ಸಾಮಾನ್ಯವಾಗಿ ನನ್ನ ಜೊತೆ ಯಾರಾದರೂ ಇರುತ್ತಾರೆ, ಅವರೊಂದಿಗೆ ಊಟ ಮಾಡುತ್ತೇನೆ ಎಂದರು ಸಂತರು. ಆಗ ವ್ಯಾಪಾರಿ, ನಿಮ್ಮ ಜೋಳಿಗೆಯಿಂದ ನನಗೊಂದು ಕಲ್ಲು ಕೊಟ್ಟಿದ್ದೀರಿ. ಅದು ಕಲ್ಲಲ್ಲ ಸ್ವಾಮಿ, ಕೋಟಿ ಕೋಟಿ ಬೆಲೆ ಬಾಳುವ ವಜ್ರದ ಹರಳು. ನೆನಪಿಗೆ ಬಂತಾ ಎಂದು ಅವರನ್ನು ಕೇಳಿದ. ಓ ಅದಾ, ಅಂತಹದು ಇನ್ನೊಂದಿದ್ದರೆ ನೋಡುತ್ತೇನೆ ಇರು, ಇದ್ದರೆ ಕೊಟ್ಟೇ ಬಿಡುತ್ತೇನೆ ಎಂದು ಜೋಳಿಗೆಯಲ್ಲಿ ಕೈ ಹಾಕಿ ಹುಡುಕಲಾರಂಭಿಸಿದ. ವ್ಯಾಪಾರಿ ತಟ್ಟನೆ ಅವರ ಕಾಲಿಗೆ ಬಿದ್ದು ಹೇಳಿದ, ಸ್ವಾಮಿ, ನನಗೆ ಅಂತ ಕಲ್ಲು ಕೊಡಬೇಡಿ. ಅಂದು ನಾನು ನೀವು ಕೊಟ್ಟ ವಜ್ರದ ಹರಳನ್ನು ತೆಗೆದುಕೊಂಡು ಒಂದು ಕೃತಜ್ಞತೆಯನ್ನು ತಿಳಿಸದೆ ಹಾಗೆ ಬಂದುಬಿಟ್ಟೆ. ಆ ಕ್ಷಣದಲ್ಲಿ ನನಗೆ ಅದು ಒಳೆಯಲೇ ಇಲ್ಲ. ವಜ್ರ ಪಡೆದ ಖುಷಿಯಲ್ಲಿ ಆಗ ನನಗೆ ತೋಚದೇ ಹೋಯಿತು. ಅದೇ ಇನ್ನು ನನ್ನ ಮನಸ್ಸಿನಲ್ಲಿ ಕೊರೆಯುತ್ತಿದೆ. ಅದಕ್ಕಾಗಿ ನಿಮ್ಮನ್ನು ಹುಡುಕಿಕೊಂಡು ಇಲ್ಲಿ ತನಕ ಬಂದೆ. ಆದರೆ ಕೇಳಿದ ತಕ್ಷಣ ಅಂತಹ ಬೆಲೆ ಬಾಳುವ ವಸ್ತುವನ್ನು ಕೊಡುವ ನಿಮ್ಮ ಮನಸ್ಸಿದೆಯಲ್ಲ, ಅದನ್ನು ನನಗೆ ನೀಡಿ ಎಂದು ಬೇಡಿದ. ತನಗೆ ಬೇಕಾದ ವಸ್ತುವನ್ನು ಎಷ್ಟು ಕಷ್ಟಪಟ್ಟಾದರೂ ಪಡೆದುಕೊಳ್ಳುವುದು ಮನುಷ್ಯನ ಸ್ವಭಾವ. ಅದನ್ನು ಇನ್ನೊಬ್ಬರಿಗೆ ನೀಡುವುದು ದೈವತ್ವದ ಗುಣ. ಬೇರೆಯವರಿಂದ ಏನನ್ನಾದರೂ ಪಡೆದುಕೊಳ್ಳುವಾಗ ನಮ್ಮ ಕೈ ಯಾವಾಗಲೂ ಮುಂದೆ ಚಾಚೇ ಇರುತ್ತದೆ. ಆದರೆ ಬೇರೆಯವರಿಗೆ ಏನನ್ನಾದರೂ ಕೊಡುವಾಗ ನಮ್ಮ ಕೈ ಹಿಂದಕ್ಕೆ ಸರಿಯುತ್ತದೆ. ಕೊಡುವುದಿರಲಿ, ಕೊಟ್ಟವರಿಗೆ ಒಂದು ಕೃತಜ್ಞತೆಯನ್ನು ತಿಳಿಸಲು ಕೂಡ ಮನಸ್ಸು ಜಿಪುಣತನವನ್ನು ತೋರಿಸುತ್ತದೆ. ಇದೇ ಮನುಷ್ಯನ ಸ್ವಭಾವ. ವೀಕ್ಷಕರೇ, ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.